ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಾಕಾಗಿದ್ದೀರ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಫೈನಲಿ ಹೋಮ್ ಗ್ರೌಂಡಲ್ಲಿ ಗೆದ್ದುಬಿಟ್ಟಿದ್ದೀವಿ ಇವತ್ತಿನ ಒಂದು ಮ್ಯಾಚನ್ನು. ಅಪ್ಪ, ಸೀರಿಯಸ್ ಆಗಿ ಒಂದು ಅದ್ಭುತವಾದಂಥ ಒಂದು ಮ್ಯಾಚ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲೋ ಒಂದು ಕಡೆಗೆ ಕೈ ಬಿಟ್ಟು ಹೋಗಿರ್ತಕ್ಕಂಥ ಮ್ಯಾಚನ್ನು ಮತ್ತೆ ಮರಳಿ ಪಡ್ಕೊಂಡು ಗೆದ್ದು ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಅದ್ಭುತ ಅಂದರೆ ಅದ್ಭುತವಾಗಿತ್ತು. ಓವರಾಲ್ ಆಗಿ ಸಕ್ಕತ್ತಾಗಿರ್ತಕ್ಕಂಥ ಒಂದು ಮ್ಯಾಚು. ಸೊ ಇಷ್ಟು ದಿವಸ ನಾವೇನು ಹೇಳ್ತಾ ಇದ್ವಿ, ಹೋಮ್ ಗ್ರೌಂಡಲ್ಲಿ ಲಕ್ಕಿಲ್ಲ, ಹೋಮ್ ಗ್ರೌಂಡಲ್ಲಿ ಸೋಲ್ತಾ ಇದ್ದೀವಿ ಅಂತ. ಆ ಒಂದು ಹೋಮ್ ಗ್ರೌಂಡ್ ಸೋಲಿನ ಕಳಂಕ ನಮ್ಮ ಟೀಮ್ ಮೇಲೆ ಏನಿತ್ತು ಅದರಿಂದ ಹೊರಗಡೆಗೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಸಖತ್ ಖುಷಿ ಆಗ್ತಾ ಇದೆ ಹೋಮ್ ಗ್ರೌಂಡ್ ಮ್ಯಾಚ್ ಗೆದ್ದಿರೋದಕ್ಕೆ. ಇನ್ಯಾರು ಗುರು ಹಿಡಿಯೋರು RCBಗೆ ಅನ್ನೋ ಥರ ಒಂದು ಫೀಲ್ ಬರ್ತಾ ಇದೆ ಅಂದ್ಕೊಳ್ಳಿ. ಒಟ್ಟಾರೆಯಾಗಿ ಸಕ್ಕತ್ತಾಗಿ ಆಡಿದ್ರು ಎಲ್ಲರೂ. ಸಕ್ಕತ್ತಾಗಿರ್ತಕ್ಕಂಥ ಮ್ಯಾಚು. ಓ ಮೈ ಗಾಡ್, ಸಖತ್ ಖುಷಿ ಆಯ್ತಿದೆ ನನಗಂತೂ. ಒಳ್ಳೆ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನೋಡೋದಾದರೆ ಮತ್ತೆ ಪುನಃ ಟಾಸನ್ನು ಸೋತ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ನ ತೊಗೊತೀವಿ. ಫಸ್ಟ್ ಬ್ಯಾಟಿಂಗಲ್ಲಿ ಎಂದಿನಂತೆ ನಮ್ಮ ಕೊಹ್ಲಿಯವರು, ಪಿಲ್ ಸಾಲ್ಟ್ ಅವರು ಬರ್ತಾರೆ. ಅದ್ಭುತವಾಗಿಯೇ ಸ್ಟಾರ್ಟ್ ಮಾಡ್ತಾರೆ. ಪ್ಲೇ ಆಫಲ್ಲಿ ಒಂದು 50 ರನ್ ಮೇಲೆ ಹೊಡಿತಾರೆ. 10 ಅವರೇಜ್ ಇಟ್ಬಿಟ್ಟು ಹೊಡಿತಾರೆ. ಅನ್ಫಾರ್ಚುನೇಟ್ಲಿ ಪಿಲ್ ಸಾಲ್ಟ್ ಅವರು ಕೇವಲ 26 ರನ್ಗಳಿಗೆ ಔಟಾಗಿ ಹೋಗ್ಬಿಡ್ತಾರೆ. ಆದರೂ ಸ್ಟಾರ್ಟಿಂಗಲ್ಲಿ ನಮ್ಗೆ ಏನು ಬೇಕಾಗಿತ್ತು ಆ ಒಂದು ಲೆವೆಲಲ್ಲಿ ಬೇಸ್ನ ಹಾಕ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ನಮ್ಮ ಕೊಹ್ಲಿಯವರು ಫುಲ್ ಅಗ್ರೆಷನ್ ಆಗಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಕೂಡ ಸಕ್ಕತ್ತಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಪರ್ಫಾರ್ಮ್ ಮಾಡ್ತಾರೆ. ಅವರಿಂದ ಬಾಲಿಂಗು ಸ್ವಲ್ಪ ಆಮೇಲೆ ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲೇ ಆಫ್ ಆದ ತಕ್ಷಣ ಪಡಿಕ್ಕಲ್ ಬರ್ತಾರೆ, ಸ್ವಲ್ಪ ಮ್ಯಾಚ್ ಸ್ಲೋ ಆಗುತ್ತೆ. ಹಂಗೋ ಹಿಂಗೋ ಮಾಡಿ ಸಖತ್ತಾಗಿ ಕೊಹ್ಲಿ ಮತ್ತು ಪಡಿಕ್ಕಲ್ಲು ಕೂಡ ಸ್ಮೂತಾಗಿ ಮ್ಯಾಚ್ನ ತೊಗೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಕಿಂಗ್ ಕೊಹ್ಲಿಯವರು 70 ರನ್ಗಳನ್ನು ಗಳಿಸಿ ಔಟ್ ಆಗಿಬಿಡ್ತಾರೆ ಅಂದ್ಕೊಳ್ಳಿ. ಅದಾದ ನಂತರ ಟಿಮ್ ಡೇವಿಡ್ ಬರ್ತಾರೆ. ಟಿಮ್ ಡೇವಿಡ್ ಕೂಡ ಒಂದು ಸಖತ್ತಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಪಡಿಕ್ಕಲ್ ಜೊತೆಗೆ. ಹಂಗೋ ಹಿಂಗೋ ಮಾಡಿ ನಮ್ಮ ಪಡಿಕ್ಕಲ್ ಅವರು 50 ರನ್ಗೆ ಔಟ್ ಆಗಿ ಹೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಒಂದು ಲೆವೆಲ್ಗೆ ಸ್ಕೋರ್ ಬಂದಿರುತ್ತೆ. ಆ ಒಂದು ಪ್ರೆಸೆಂಟ್ ಸಿಚುವೇಶನ್ ನೋಡಿದಾಗ 200 ಗಡಿ ದಾಟ್ತೀವಿ ಅಂತ ಎಲ್ರಿಗೂ ಗೊತ್ತಾಗಿ ಹೋಗ್ಬಿಟ್ಟಿರುತ್ತೆ. ಅದಾದ ನಂತರ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಇವತ್ತು ಕೂಡ ಫೇಲ್ ಆಗ್ತಾರೆ, ಪಾಪ ಪರವಾಗಿಲ್ಲ. ಅದಾದ ನಂತರವೇ ಜಿತೇಶ್ ಶರ್ಮಾ ಬರ್ತಾರೆ. ಜಿತೇಶ್ ಶರ್ಮಾ ಅವರು ಕೂಡ ಒಂದು ಸಖತ್ತಾಗಿರ್ತಕ್ಕಂಥ ಬ್ಯಾಟಿಂಗ್ ಆಡ್ತಾರೆ. ಟಿಮ್ ಡೇವಿಡ್ ಅವರಿಬ್ಬರು ಸೇರಿಕೊಂಡು. ಟಿಮ್ ಡೇವಿಡ್ 23 ರನ್ನು ಮತ್ತು ನಮ್ಮ ಜಿತೇಶ್ ಶರ್ಮಾ ಅವರು ಒಂದು 20 ರನ್ನ ಹೊಡಿತಾರೆ. ಹಂಗೋ ಹಿಂಗೋ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 205 ರನ್ಗಳನ್ನು ಕಲೆ ಹಾಕೋದ್ರಲ್ಲಿ ನಮ್ಮ RCB ತಂಡ ಯಶಸ್ವಿ ಆಗುತ್ತೆ. ಬಟ್ ಒಂದು ಪ್ರಕಾರ ನೋಡಿದರೆ 200 ರನ್ನು ತುಂಬ ಕಮ್ಮಿನೇ ನಮ್ಮ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ. ಬಟ್ ಏನೋ ಒಂದು ಲೆವೆಲಲ್ಲಿ ಹೋಪ್ಸ್ ಬಂದಿರುತ್ತೆ ಫ್ಯಾನ್ಸ್ಗಳಿಗೆ, ಏನೋ ಮಾಡ್ತಾರೆ ಗುರು, ಬಾಲಿಂಗ್ ಬೇರೆ ಸ್ಟ್ರಾಂಗ್ ಇತ್ತಲ್ವ, ಏನಾದರೂ ಆಗ್ಬೋದು ಅಂದ್ಕೊಂಡು ಆ ಒಂದು ಹೋಪ್ಸಲ್ಲಿ ಇದ್ವಿ. ಸಕ್ಕತ್ತಾಗಿಯೇ ಒಂದು ರನ್ ಕಲೆ ಹಾಕಿ 205 ರನ್ ಮಾಡ್ತಾರೆ. ಅದಾದ ನಂತರ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಬರ್ತಾರೆ. ಅದರಲ್ಲಿ ಗುರು ಏನಾದರೂ ಒಂದು ಹುಡುಗನ ಹಾಕ್ಕೊಂಡಿದ್ದಾರೆ, ಚಿಕ್ಕ ಮಗುನ, ವೈಭವ್ ಸೂರ್ಯವಂಶಿ. ಏನು ಆಡ್ತಾನೆ ಆ ಮನುಷ್ಯ ಅಂತೂ. ಸಕ್ಕತ್ತಾಗಿ ಬರೀ ಅಲ್ಲ ಬಾಲ್ ಹೊಡಿಯೋಕ್ಕೆ ನೋಡ್ತಾನೆ. ಒಳ್ಳೆ ಒಂದು ಸ್ಟಾರ್ಟ್ನ ಮಾಡ್ತಾರೆ. ಯಶಸ್ವಿ ಜೈಸ್ವಾಲ್ ಅಂತೂ ಭರ್ಜರಿ ಬ್ಯಾಟಿಂಗ್ ಆಡ್ತಾರೆ ಇವತ್ತು. ಅದೇ ಥರ ಅವರ ಜೊತೆಗೆ ಆ ಒಂದು ಚಿಕ್ಕ ಹುಡುಗ ಆಗಿರ್ತಕ್ಕಂಥ ವೈಭವ್ ಸೂರ್ಯವಂಶಿ ಕೂಡ ಸಖತ್ತಾಗಿಯೇ ಸಾಥ್ ಕೊಡ್ತಾರೆ. ಇಬ್ಬರು ಹೊಡಿತಾರೆ ನೋಡಿದರೆ ಪ್ಲೇ ಆಫಲ್ಲೇ ಎಲ್ಲಿಗೋ ಹೋಗ್ಬಿಡುತ್ತೆ ರನ್ ಅವ್ರದ್ದು. ಅಲ್ಲಿ ಮತ್ತೆ ನಮಗೊಂಥರ ಅಪ್ಸೆಟ್ ಸ್ಟಾರ್ಟ್ ಆಗುತ್ತೆ. ಓ ಏನು ಗುರು, ಬಾಲರ್ಸ್ ಹಿಂಗೆ ಹೊಡ್ಸ್ಕೊತವ್ರಲ್ಲ ನಮ್ಮ RCB ಅವರಂತೂ. ಆ ಒಂದು ಮೂಮೆಂಟಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಬಂದು ಆ ಒಂದು ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಆ ಒಂದು ಹುಡುಗ ಬಂದು ಬರೀ 16 ರನ್ಗೆ ಔಟ್ ಆಗಿಬಿಟ್ಟು ಹೋಗ್ತಾರೆ. ಒಂದು ಅದ್ಭುತವಾದಂಥ ಬಾಲಿಂಗ್ ಮಾಡಿ ಫಸ್ಟ್ ವಿಕೆಟ್ನ ತೆಗೆಯೋದ್ರಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಯಶಸ್ವಿ ಆಗ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಇದೇ ಥರ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ನ ಕಂಟಿನ್ಯೂ ಮಾಡ್ತಾರೆ. ಎಲ್ಲಿ 5 ಓವರ್ಗೆ 70 ರನ್ನೆಲ್ಲ ಹೊಡೆದ್ಬಿಡ್ತಾರೆ. ಆ ಸ್ಕೋರ್ ನೋಡ್ಬಿಟ್ಟು ನಿಜಕ್ಕೂ ಭಯನೇ ಸ್ಟಾರ್ಟ್ ಆಗೋಗ್ಬಿಡ್ತು. ಏನಪ್ಪ ಇದು ಈ ಲೆವೆಲಲ್ಲಿ ಆಯ್ತಲ್ಲ ಅಂದ್ಕೊಂಡು. ಅದರಲ್ಲಿ ಬೇರೆ ಯಶಸ್ವಿ ಜೈಸ್ವಾಲು ಒಂದು ಫುಲ್ ಫಾರ್ಮಲ್ಲಿ ಭರ್ಜರಿಯಾಗಿ ಆಡ್ತಿರ್ತಾರೆ. ಓ ಈ ಮನುಷ್ಯ ಇದ್ದರೆ ಮುಗೀತು ಗುರು ಅನ್ನೋ ಲೆವೆಲ್ ಆಗಿಬಿಟ್ಟಿರುತ್ತೆ. ಆವಾಗ ನಮ್ಮ ಹೇಸಲ್ವುಡ್ ಅವರು ಅದ್ಭುತವಾದಂಥ ವಿಕೆಟ್ನ ತೆಗಿತಾರೆ. ಅಲ್ಲಿಗೆ ಒಂದು ಲೆವೆಲ್ಗೆ ಸ್ಕೋರ್ಗೆ ಕಟ್ ಆಫ್ ಬೀಳುತ್ತೆ. ಅದಾದ ನಂತರ ಸ್ವಲ್ಪ ಸ್ಲೋ ಆಗುತ್ತೆ. ಯಾವಾಗ ಯಶಸ್ವಿ ಜೈಸ್ವಾಲ್ ಅವರು ಔಟ್ ಆಗ್ತಾರೆ ಆವಾಗ ಒಂದು 49 ರನ್ಗಳನ್ನು ಕಲೆ ಹಾಕ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ. ಅದು ಕೇವಲ 19 ಬಾಲ್ಗಳಲ್ಲಿ ಅಂತ ಹೇಳ್ಬೋದು. ಅದ್ಭುತವಾದ ಬ್ಯಾಟಿಂಗ್ ಆಡಿದರು. ಅದಾದ ನಂತರ ನಿತೀಶ್ ರಾಣಾ ಆಗಿರ್ಬೋದು ಮತ್ತು ರಿಯಾನ್ ಪರಾಗ್ ಆಗಿರ್ಬೋದು, ಇಬ್ಬರು ಕೂಡ ಸಖತ್ತಾಗಿ ಒಂದು ಆಟನ ಆಡ್ತಾರೆ. ನಿತೀಶ್ ರಾಣಾ 28 ಮತ್ತು ರಿಯಾನ್ ಪರಾಗ್ ಅವರು 22 ರನ್ಗಳನ್ನು ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಮತ್ತೆ ಒಂದು ಲೆವೆಲ್ಗೆ ಸ್ಕೋರ್ ಡೌನ್ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆಗೆ ಸ್ಕೋರು ಏನು
ಓವರಾಲ್ ಸ್ಕೋರ್ ಇರುತ್ತೆ 10+ ಇರುತ್ತೆ, ಅವ್ರಿಗೆ ರಿಕ್ವೈರ್ಡ್ ಬಂದ್ಬಿಟ್ಟು 11 ಇರುತ್ತೆ, ಬಟ್ ಅವ್ರು ಹೊಡಿತಾ ಇರೋದು 10 ಇರುತ್ತೆ, ಈಸಿನೇ ಇರುತ್ತೆ. ಆ ಒಂದು ಟೈಮಲ್ಲಿ ಮತ್ತೆ ನಾವು ಏನೋ ಒಂದು ಲೆವೆಲಿಗೆ ಮ್ಯಾಚ್ ಕೈಬಿಟ್ಟು ಹೋಯ್ತು ಅಂತ ಅನ್ನೋ ಥರ ಅನಿಸುತ್ತೆ. ಆವಾಗ ಈ ಮನುಷ್ಯ ಧ್ರುವ್ ಬಂದ್ಬಿಟ್ಟು ಏನು ಹೊಡಿತಾನೆ ಅಂದರೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರತಿಯೊಂದು ಬಾಲರ್ಗೂ ಹೊಡಿತಾನೆ. ಆವಾಗ ಮತ್ತೆ ಮ್ಯಾಚಲ್ಲೋ ಕೈಬಿಟ್ಟು ಹೋಯ್ತು ಅನ್ನೋ ಒಂದು ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಂಪ್ಲೀಟ್ ಸ್ಟೇಡಿಯಂ ಸೈಲೆಂಟ್ ಆಗಿಬಿಡುತ್ತೆ. ಓ ಮೈ ಗಾಡ್ ಏನಾಯ್ತಪ್ಪ ಇದು ಅನ್ನೋ ಥರ ಒಂದು ಸಿಚುವೇಶನ್ ಬರುತ್ತೆ. ಎಲ್ಲೋ ಒಂದು ಕಡೆಗೆ ಧ್ರುವ್ ಅವರು ಮ್ಯಾಚನ್ನು ರಾಜಸ್ಥಾನ್ ಕಡೆಗೆ ತೊಗೊಂಡು ಹೋಗ್ತಾ ಇರ್ತಾರೆ. ಆ ಥರದ ಅದ್ಭುತವಾದಂಥ ಒಂದು ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಮತ್ತೆ ಹೇಸಲ್ವುಡ್ ಬರ್ತಾರೆ. ಬಂದ್ಬಿಟ್ಟು ಹೇಸಲ್ವುಡ್ ಕೂಡ ಆ ಒಂದು ವಿಕೆಟ್ನ ತೆಗೆದು ಅಲ್ಲೂ ಕೂಡ ರನ್ಗೆ ಕಡಿವಾಣ ಹಾಕ್ತಾರೆ. ಆವಾಗ ಎಲ್ಲರಲ್ಲೂ ಒಂದು ನಿಟ್ಟುಸಿರು ಬಿಟ್ಟಂಗಾಗುತ್ತೆ. ಯಾಕಂದರೆ ಆ ಮನುಷ್ಯ 47 ರನ್ ಹೊಡೆದು ಔಟ್ ಆಗಿರ್ತಾನೆ. ಆವಾಗ ಎಲ್ಲೋ ಒಂದು ಕಡೆಗೆ ನಮ್ಮ ಕಡೆಗೆ ಬಂತಪ್ಪ ಮ್ಯಾಚ್ ಮತ್ತೆ ಅನ್ನೋ ಒಂದು ಮಂದಹಾಸ ಎಲ್ಲ RCBಯ ಪ್ಲೇಯರ್ಸ್ಗಳಲ್ಲಿ ಮೂಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಟ್ಟಾರೆಯಾಗಿ ಆ ಕಡೆಗೆ ಈ ಕಡೆಗೆ ಅಂದ್ಕೊಂಡು ಇನ್ ಆ್ಯಂಡ್ ಔಟ್ ನಡೀತಾನೆ ಇತ್ತು ಮ್ಯಾಚು. ಮುಖ್ಯವಾಗಿ ಇನ್ನೊಂದು ವಿಚಾರನ ಹೇಳಬೇಕು, ಕೃಣಾಲ್ ಪಾಂಡ್ಯ ಎಂದಿನಂತೆ ಮತ್ತೆ ಅದ್ಭುತವಾದಂಥ ಬಾಲಿಂಗ್ ಮಾಡಿದ್ರು. ಸುಯೇಶ್ ಶರ್ಮಾ ಅವರು ಸಕ್ಕತ್ತಾಗಿಯೇ ಆಡಿಸಿದ್ರು, ರನ್ ಕಂಟ್ರೋಲ್ ಮಾಡೋದ್ರಲ್ಲಿ ಯಶಸ್ವಿ ಆದರು. ಅದಾದ ನಂತರ ನಮ್ಮ ಯಶ್ ದಯಾಳ್ ಆಗಿರ್ಬೋದು, ಎಲ್ಲರೂ ಒಂಥರ ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಅದ್ಭುತವಾಗಿಯೇ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಕೊನೆಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದಂದರೆ ಹೇಸಲ್ವುಡ್ಗೆ. ಯಾಕಂದರೆ ಹೇಸಲ್ವುಡ್ನೇ ಒಂದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇವತ್ತು ಸಖತ್ತಾದಂಥ ಬಾಲಿಂಗ್ ಲಾಸ್ಟ್ ಓವರ್ಗಳಲ್ಲಿ ಮಾಡಿ ಅದ್ಭುತವಾದಂಥ ವಿಕೆಟ್ಗಳನ್ನೆಲ್ಲ ತೆಗೆದು ರನ್ಗಳನ್ನು ಕಟ್ ಆಫ್ ಹಾಕಿ ಹಂಗೋ ಹಿಂಗೋ ಮಾಡಿ RCBನ ಗೆಲ್ಲಿಸುವುದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಅದ್ಭುತವಾದಂಥ ಲಾಸ್ಟ್ ಓವರ್ಸ್ ಬಾಲಿಂಗ್ ಆಗಿರುತ್ತೆ ನಮ್ಮ ಹೇಸಲ್ವುಡ್ ಅವ್ರದ್ದು, ನಿಜಕ್ಕೂ ಸೈಕ್ ಆಗಿರುತ್ತೆ. ಎಲ್ಲೋ ಒಂದು ಕಡೆಗೆ ಲಾಸ್ಟ್ ಮೂಮೆಂಟಲ್ಲಿ ಕೃಣಾಲ್ ಪಾಂಡ್ಯ ಅವರು 22 ರನ್ನು ಹೊಡೆಸ್ಕೊಂಡ ತಕ್ಷಣ ಮ್ಯಾಚ್ ಹೋಯ್ತು ಗುರು ಅಂದಾಗ ಹೇಸಲ್ವುಡ್ ಅವರು ಬಂದು ಮತ್ತೆ ಮರುಜೀವನ ನೀಡ್ತಾರೆ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಬಾಲಿಂಗ್ ಪ್ರದರ್ಶನ. ಬಟ್ ಎಲ್ಲ ಒಂದು ಕಡೆ ಹೊಡೆಸ್ಕೊಂಡ್ರು, ತುಂಬ ದುಬಾರಿ ಕೂಡ ಆದರು. ಬಟ್ ಕೊನೆಯ ಒಂದು ಹಂತದಲ್ಲಿ ಎಲ್ಲರೂ ತಮ್ಮ ಒಂದು ಕರ್ತವ್ಯನ ಚೆನ್ನಾಗಿ ನಿಭಾಯಿಸಿದರು ಅಂತಲೇ ಹೇಳ್ಬೋದು ಅನ್ಕೊತೀನಿ. ರಾಜಸ್ಥಾನ್ ರಾಯಲ್ಸ್ ಬಂದು ಕೇವಲ 194 ರನ್ ಹೊಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ನಮ್ಮ RCB ಅವರು ಗೆದ್ದು ಬೀಗ್ತಾರೆ. ಅದು ಅದ್ಭುತವಾದಂಥ ಒಂದು ಇಂಪಾರ್ಟೆಂಟ್ ಆದಂಥ ವಿನ್. ಯಾಕಪ್ಪ ಅನ್ನೋದಾದರೆ ಹೋಮ್ ಗ್ರೌಂಡ್ನಲ್ಲಿ ಗೆದ್ದಿರ್ತಕ್ಕಂಥದ್ದು, ಹೋಮ್ ಗ್ರೌಂಡ್ನಲ್ಲಿ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಇತ್ತು. ಎಲ್ಲ ಕಡೆಗೂ ಹೊರಗಡೆ ಹೋಗೋರ್ಗೆ ಅಟ್ಟಾಡಿಸಿ ಹೊಡೆದ್ಬಿಟ್ಟು ಬಂದಿದ್ರು. ಹೋಮ್ ಗ್ರೌಂಡಲ್ಲಿ ನಾವು ಹೊಡೆಸ್ಕೊತಾ ಇದ್ವಿ. ಇವತ್ತು ಹೋಮ್ ಗ್ರೌಂಡ್ಗೂ ನಾವು ಅಂತ ತೋರಿಸ್ಬಿಟ್ಟು ಹೊಡೆದಿದ್ದೀವಿ ಅಂದ್ಕೊಳ್ಳಿ. ಇವತ್ತಿನ ಒಂದು ಪಂದ್ಯದಲ್ಲಿ ಯಾರೆಲ್ಲ RCB ಫ್ಯಾನ್ಸು ಸ್ಟೇಡಿಯಮ್ಗೆ ಹೋಗಿ ಕ್ರಿಕೆಟ್ ನೋಡಿದ್ದಾರೆ ಅವರೆಲ್ಲರಿಗಂತೂ ಮನಸ್ತೃಪ್ತಿಯಾಗಿ ಅದ್ಭುತವಾಗಿ ಒಳ್ಳೆಯ ಒಂದು ನಿದ್ದೆ ಮಾಡ್ತಾರೆ ಮನೆಗೆ ಹೋಗಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಸಕ್ಕತ್ತಾಗಿ ಮ್ಯಾಚ್ ಇತ್ತು. ವಿನ್ ಆಗಿಬಿಟ್ರು ಅನ್ನೋ ಒಂದು ಖುಷಿ. ಹಂಗೋ ಹಿಂಗೋ ಕೊನೆಗೂ ನಾವು ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಅಂತೂ ಗೆದ್ದಿದ್ದೀವಿ. ಇವಾಗ ಮುಂದಿನ ಪಂದ್ಯ ಡೆಲ್ಲಿ ಜೊತೆಗಿರೋದು, ಅದು ಡೆಲ್ಲಿನಲ್ಲಿರೋದು. ಹೋಗ್ಬಿಟ್ಟು ಡೆಲ್ಲಿ ಟೀಮ್ಗೆ ಡೆಲ್ಲಿನಲ್ಲೇ ಹೊಡೆದು ಬರೋಣ. ಅಲ್ಲೂ ಕೂಡ ಅದು ಒಂದು ವಿಜಯೋತ್ಸವನ ಆಚರಿಸೋಣ. ನಾವು ಕೂಡ ಸೆಲೆಬ್ರೇಷನ್ ಮಾಡೋಣ ಡೆಲ್ಲಿ ಜೊತೆ ಗೆದ್ದುಬಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಹೋಮ್ ಗ್ರೌಂಡ್ ಆಗಿರ್ಬೋದು, ಹೊರಗಡೆ ಗ್ರೌಂಡ್ ಆಗಿರ್ಬೋದು, ಎಲ್ಲಿದ್ದರೂ RCB ಇದೆ, RCB ಇದೆ, ಎಲ್ಲ ಮಾತಿರುತ್ತೆ ಅಂದ್ಕೊಳ್ಳಿ. ನುಗ್ಗಿಬಿಟ್ಟು ಹೊಡೆಯೋದು, ಒಳಗಡೆ ಬಂದರೂ ಹೊಡಿತಾ ಇರೋದು, ಒಟ್ಟಿನಲ್ಲಿ ಹೊಡೆದು ಕಳಿಸ್ತಾ ಇರೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ಗೆಲುವಿನೊಂದಿಗೆ ನಮ್ಮ RCB ತಂಡ 3ನೇ ಸ್ಥಾನದಲ್ಲಿ ಬಂದು ಕೂತಿದೆ. ಅದು 12 ಪಾಯಿಂಟ್ನೊಂದಿಗೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಕ್ಕತ್ತಾಗಿ 3ನೇ ಸ್ಥಾನದಲ್ಲಿ ಬಂದುಬಿಟ್ಟಿದ್ದೀವಿ. ಇನ್ನು ಫಸ್ಟ್ ಅಥವಾ ಸೆಕೆಂಡಲ್ಲಿ ಬರಬೇಕನ್ನೋ ಒಂದು ಆಸೆ ಇದೆ, ಅದನ್ನು ಕೂಡ ಈಡೇರಿಸುವ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ 9 ಮ್ಯಾಚ್ನ ಆಡಿದ್ದೀವಿ. 9ರಲ್ಲಿ 3 ಸೋತಿದ್ದೀವಿ, 6 ಗೆದ್ದಿದ್ದೀವಿ. ಆ ಸೋತಿರ್ತಕ್ಕಂಥ 3 ಹೋಮ್ ಗ್ರೌಂಡಲ್ಲಿತ್ತು. ಇವತ್ತೇನಾದರೂ ಸೋತಿದ್ರೆ 4 ಆಗ್ತಿತ್ತು ಲಿಸ್ಟಲ್ಲಿ. 9ರಲ್ಲಿ 6 ಮ್ಯಾಚನ್ನು ಗೆದ್ದು 3ನೇ ಸ್ಥಾನಕ್ಕೆ 12 ಪಾಯಿಂಟ್ಗಳೊಂದಿಗೆ ಬಂದಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾಗಿಯೇ ಬಂದಿದ್ದೀವಿ ಮೇಲ್ಗಡೆಗೆ. ಇನ್ನು ಮುಂದೆ ಮ್ಯಾಚ್ಗಳನ್ನೆಲ್ಲ ಇದೇ ಥರ ಹೊಡೆದ್ಬಿಟ್ಟು ಗೆದ್ದು ಬರಲಿ ನಮ್ಮ RCB ಅಂತ ಹಾರೈಸೋಣ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಹೆಂಗಿತ್ತು ಮ್ಯಾಚ್ ಓವರಾಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತಲೂ ಕೂಡ ತಿಳಿಸಿ ತಪ್ಪದೆ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ಒಂದೇ ಮಾತರಂ.